ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ನೀಡ್ತಾ ಇದ್ದೀವಿ. ಸೊ ಇದು ಹೋದ ವರ್ಷ 2023ನೇ ಸಾಲಿನಲ್ಲಿ ನಡೆದಂತಹ ಪ್ರಿಪರೇಟರಿ ಎಕ್ಸಾಮ್ ಏನು ನಡೀತೋ ಆ ಪ್ರಿಪರೇಟರಿ ಎಕ್ಸಾಮ್ನ ಒಂದು ಕ್ವಶನ್ ಪೇಪರು. ಆ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ನ ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೀ ಆನ್ಸರ್ನ ನೋಡಿಕೊಂಡು ನೀವು ನಿಮ್ಮ ಒಂದು ಈಗ ಶಾಲಾ ಹಂತದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಇರ್ಬೋದು, ಪ್ರಿಪ್ರೇಟರಿ ಎಕ್ಸಾಮು, ಅಥವಾ ತಾಲೂಕು ಹಂತದ್ದು ಇರ್ಬೋದು, ಅಥವಾ ಡಿಸ್ಟಿಕ್ ಹಂತದ್ದು ಇರ್ಬೋದು, ಮತ್ತು ಸ್ಟೇಟ್ ಅಂತದ್ದು, ಸ್ಟೇಟ್ ಲೆವೆಲ್ದು. ಸೊ ಈ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ಕೋತೀರಾ ಅಂತ ಹೇಳ್ತಾ, ಸೊ ಈ ಒಂದು ಕೀ ಆನ್ಸರ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಸಬ್ಜೆಕ್ಟ್ಗಳ ಒಂದು ಕೀ ಆನ್ಸರ್ಸ್ನ ಒಂದು ವಿಡಿಯೋಗಳು ನಿಮಗೆ ಲಭ್ಯ ಆಗ್ತದೆ ನಮ್ಮ ಚಾನಲಲ್ಲಿ. ಸೊ ಜೊತೆಗೆ ನಿಮ್ಮ ಒಂದು ಏನು ಡಿಸ್ಟಿಕ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗ್ತದೋ ಅದರ ಕೀ ಉತ್ತರಗಳು ಸಹ ನಿಮಗೆ ಲಭ್ಯ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಒಂದು ಲಾಸ್ಟ್ ಇಯರ್ದು ಪ್ರಿಪರೇಟರಿ ಎಕ್ಸಾಮ್ದು ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇದು ಲಾಸ್ಟ್ ಇಯರ್ದು ಮಾರ್ಚ್ 2023ನೇ ಸಾಲಿನಲ್ಲಿ ನಡೆದಂತಹ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ ಇಂಗ್ಲೀಷ್ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ 80 ಅಂಕಗಳ ಒಂದು ಪರೀಕ್ಷೆ. ಸೊ ಇದಕ್ಕೆ 3 ಗಂಟೆ ಅವಧಿ ಇರತಕ್ಕಂಥದ್ದು. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ನಿಮಗೆ, ಸ್ಟೂಡೆಂಟ್ಸ್ಗೆ ಇನ್ಸ್ಟ್ರಕ್ಷನ್ಸು. ಸೊ ಈ ಥರ ಇನ್ಸ್ಟ್ರಕ್ಷನ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಅದಾದ ನಂತರ ಇಲ್ಲಿ ಫಸ್ಟು ಕ್ವಶನ್ ಪೇಪರ್ನ ಒಂದು ಸಲ ನೋಡ್ತಾ ಹೋಗ್ಬಿಡೋಣ. ಇದು 4 ಆಲ್ಟರ್ನೇಟಿವ್ಸ್ ಇರ್ತಕ್ಕಂಥ 4 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್ದು. ಸೊ ಈ ಒಂದು ಕ್ವಶನ್ ಪೇಪರ್ಲಿ ಅದಾದ ನಂತರ 1 ಮಾರ್ಕ್ಸ್ದು 12 ಕ್ವಶನ್ಸ್ ಇರುತ್ತೆ, ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ ಇವೆಲ್ಲ. ಸೊ 12 ಕ್ವಶನ್ಸು 1 ಮಾರ್ಕ್ಸ್ ಇರ್ತದೆ. ಸೊ ಅದಾದ ನಂತರ ಸೊ ಇಲ್ಲಿ ಪ್ಯಾರಾಗ್ರಾಫ್ ಆನ್ಸರ್ಸು ಇರ್ತದೆ. ಸೊ ಇಲ್ಲಿ 1 ಮಾರ್ಕ್ಸ್ದು 2 ಕ್ವಶನ್ಸ್ 1 ಮಾರ್ಕ್ಸ್ದು 2 ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರ್ತದೆ. ವರ್ಬಲ್ ಮಿಸ್ಟೇಕ್ ಫೈಂಡ್ ಹಿಡಿಯೋದು, ಗ್ರಾಮರ್ ಮಿಸ್ಟೇಕ್ಸನ್ನು. ಅದಾದಮೇಲೆ ನಿಮ್ಗೆ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೆ 7 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ದು, ಟೋಟಲಿ 14 ಮಾರ್ಕ್ಸ್ ಇರ್ತದೆ. ಸೊ ಅದ ನಂತರ 3 ಮಾರ್ಕ್ಸ್ದು 2 ಕ್ವಶನ್ಸ್ ಇರುತ್ತೆ, 6 ಮಾರ್ಕ್ಸ್ ಆಗುತ್ತೆ ಟೋಟಲಿ. ಆ್ಯಂಡ್ ದೆನ್ ಎಕ್ಸ್ಟ್ರಾಕ್ಟ್ ಇರ್ತದೆ. ಎಕ್ಸ್ಟ್ರಾಕ್ಟ್ಸನ್ನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಒಂದೊಂದಕ್ಕೆ 3 ಮಾರ್ಕ್ಸ್ ಇರ್ತದೆ ಅಂತ 4 ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿರ್ತಾರೆ. ಆ 4 ಎಕ್ಸ್ಟ್ರಾಕ್ಟ್ಸನ್ನು ನೀವು ಆನ್ಸರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಒಂದು ಪ್ರೊಫೈಲನ್ನು ಕೊಟ್ಟಿರ್ತಾರೆ. ಆ ಪ್ರೊಫೈಲ್ದು ಡೀಟೇಲ್ಸ್ ಇರ್ತದೆ. ಈ ಪ್ರೊಫೈಲನ್ನು ಸೆಂಟೆನ್ಸ್ ಮಾಡಿ ಒಂದು ಪ್ಯಾರಾಗ್ರಾಫ್ ಮಾಡಿ ನೀವು ರಿಟರ್ನ್ ಮಾಡಬೇಕಾಗ್ತದೆ. ಸೊ ಇದು ಭಾಳ ಈಸಿ ಇರ್ತಕ್ಕಂಥ ಪ್ರೊಫೈಲು, 3 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಆ್ಯಂಡ್ ದೆನ್ ಒಂದು ಸ್ಟೋರಿ ಕೊಟ್ಟಿರ್ತಾರೆ. ಕ್ಲೂಸ್ಗಳನ್ನು ಕೊಟ್ಬಿಟ್ಟು ಮಧ್ಯೆ ಮಧ್ಯೆ ವರ್ಡ್ಸನ್ನು ಕೊಟ್ಟು ಸ್ಟೋರಿ ಕೊಟ್ಟಿರ್ತಾರೆ. ಈ ಸ್ಟೋರಿನ ಕಂಪ್ಲೀಟ್ ಮಾಡಬೇಕು. ಸೊ ಇದು ಸಹ 3 ಮಾರ್ಕ್ಸ್ಗೆ ಇರ್ತದೆ. ಆ್ಯಂಡ್ ದೆನ್ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ. ಈ ಪಿಕ್ಚರ್ ಬಗ್ಗೆ ಒಂದಷ್ಟು ಸೆಂಟೆನ್ಸನ್ನು ಬರೀಬೇಕು ನೀವು. ಸೊ ಒಂದು 4 to 5 ಸೆಂಟೆನ್ಸನ್ನು ಇದ್ರ ಬಗ್ಗೆ ಬರೆದ್ರೆ ಅಂದರೆ ನಿಮಗೆ ಇದಕ್ಕೆ ಕೂಡ 3 ಮಾರ್ಕ್ಸ್ ಇರ್ತಾರೆ, ಈ ಪಿಕ್ಚರನ್ನು ನೋಡಿ. ಆ್ಯಂಡ್ ದೆನ್ ಇದು ವಿಜುವಲಿ ಇಂಪೈರ್ಡ್ಗೆ ಆಲ್ಟರ್ನೇಟಿವ್ ಕ್ವಶನ್ ಇದೆ, ನಿಮಗೆ ರಿಲೇಟೆಡ್ ಅಲ್ಲ. ಸೊ ಒಂದು ಕೋಟ್ ಫ್ರಮ್ ಮೆಮೊರಿ ಒಂದು ಪಯಮ್ ಇರ್ತದೆ. ಸೊ ಆ ಪಯಮ್ನ ಮೆಮೊರೈಸ್ ಮಾಡಿಕೊಂಡು ಬರೀತಕ್ಕಂಥದ್ದು ನೀವು ಆಲ್ರೆಡಿ ಕಲ್ತಿರ್ತೀರಿ. ಸೊ ಆ ಪಯಮ್ನ ಒಂದು 4 ಲೈನ್ಸನ್ನು ಬರೆದ್ರೆ ಸಾಕು, ನಿಮಗೆ 4 ಮಾರ್ಕ್ಸು. ವಿತೌಟ್ ಮಿಸ್ಟೇಕ್ಸ್ ಬರೀಬೇಕು ಇದನ್ನು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋಂಗಿಲ್ಲ, ಪಂಕ್ಚುಯೇಷನ್ ಮಿಸ್ಟೇಕ್ಸ್ ಆಗದೆ ಕ್ಲೀನಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಅನಂತರ ಪ್ಯಾಸೇಜ್ ಕೊಟ್ಟಿರ್ತಾರೆ. ಒಂದು ಪ್ಯಾಸೇಜಲ್ಲಿ 1 ಮಾರ್ಕ್ಸಿಂದು 4 ಕ್ವಶನ್ಸ್ ಇರ್ತದೆ, ಅಥವಾ 2 ಮಾರ್ಕ್ಸಿಂದು 2 ಕ್ವಶನ್ಸ್ ಇರ್ಬೋದು. ಸೊ ಹಾಗಾಗಿ ಅದನ್ನು ನೀವು ಟೋಟಲಿ ಅದನ್ನು ಆನ್ಸರ್ ಮಾಡಬೇಕಾಗ್ತದೆ. ಸೊ ಇಲ್ಲಿ 2 ಮಾರ್ಕ್ಸ್ದು 2 ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಆನ್ಸರ್ ಮಾಡಬೇಕು ಆ್ಯಸ್ ರಿಲೇಟೆಡ್ ಟು ದ ಪ್ಯಾಸೇಜ್. ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 8 to 10 ಸೆಂಟೆನ್ಸಸ್. ಇದು ಟೆಕ್ಸ್ಟ್ಗೆ ಸಂಬಂಧಪಟ್ಟಾಗೆ ಪಯಮ್ದು ಒಂದು ಸಮ್ಮರಿ ಕೇಳ್ಬೋದು, ಅಥವಾ ಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ಕೇಳ್ಬೋದು, ಸಪ್ಲಿಮೆಂಟರಿ ರೀಡಿಂಗ್ ಕೇಳ್ಬೋದು. ಸೊ 3 ಕ್ವಶನ್ಸ್ ಇರುತ್ತೆ, 6 ಆಪ್ಷನ್, ಎನಿ 1 3ರಲ್ಲಿ 1 ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. 4 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರ್ ಇರ್ತದೆ, ಕ್ವಶನ್ಸ್ ಇರುತ್ತೆ. ಆ್ಯಂಡ್ ದೆನ್ ಒಂದು ಎಸ್ಸೆ ಇರ್ತದೆ 4 ಮಾರ್ಕ್ಸಿಂದು. 3 ಎಸ್ಸೆ ಕೊಟ್ಟಿರ್ತಾರೆ, ಎನಿ 1 ಆಫ್ ದಟ್ 1 ಬರೀಬೇಕು. ನಿಮ್ಗೆ ಯಾವುದು ಚೆನ್ನಾಗಿ ಎಸ್ಸೆ ಬಗ್ಗೆ ಗೊತ್ತಿರ್ತದೋ ಅದನ್ನು ನೀವು ಬರೀಬೇಕಾಗ್ತದೆ. ಆ್ಯಂಡ್ ರೈಟ್ ಎ ಲೆಟರ್ ಟು ಯೂಸಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಒಂದು ಲೆಟ್ರನ್ನು ಕೊಟ್ಟಿರ್ತಾರೆ, ಅವ್ರ ಹೆಸರನ್ನು ಸಹ ಕೊಟ್ಟಿರ್ತಾರೆ, ಅದೇ ಹೆಸರನ್ನು ನೀವು ಯೂಸ್ ಮಾಡ್ಕೊಂಡು ಬರೀಬೇಕು. ಒಂದು ಫಾರ್ಮಲ್ ಲೆಟ್ರು, ಒಂದು ಇನ್ಫಾರ್ಮಲ್ ಲೆಟ್ರು ಎರಡೂ ಸಹ ಇದೆ. ಎರಡರಲ್ಲಿ ನಿಮ್ಗೆ ಯಾವುದು ಈಸಿಯಾಗಿ ಬರುತ್ತೋ ಅದನ್ನು ಬರೀಬೋದು, ಅದಕ್ಕೆ 5 ಮಾರ್ಕ್ಸು.
ಟೋಟಲಿ 80 ಮಾರ್ಕ್ಸ್ದು ಕ್ವಶನ್ ಪೇಪರ್ನ ನೀವೀಗ ಅಬ್ಸರ್ವ್ ಮಾಡಿದಿರಿ. ಬನ್ನಿ ನೋಡೋಣ ಈ ಒಂದು ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸ್ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಫಸ್ಟು ಕ್ವಶನಿಂದ ನಾವೀಗ ತಗೋತಾ ಹೋಗೋಣ. 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್, ಓನ್ಲಿ ಒನ್ ಆಫ್ ದಮ್ ಈಸ್ ದ ಕರೆಕ್ಟ್. ಮೋಸ್ಟ್ ಅಪ್ರೋಪ್ರಿಯೇಟ್, ಚೂಸ್ ದ ಕರೆಕ್ಟ್ ಆನ್ಸರ್ ಆಲ್ಟರ್ನೇಟಿವ್. ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಲೆಟರ್ ಆಲ್ಫಾಬೆಟ್. ಸೊ ಇದಕ್ಕೆ ಆನ್ಸರ್ನ ನೀವು ಬರೆದ ಮೇಲೆ ವಿತ್ ಕ್ವಶನ್, ಮೈನ್ ಕ್ವಶನ್ ನಂಬರು ಜೊತೆಗೆ ಆಪ್ಷನ್ ನಂಬರು ಆ್ಯಂಡ್ ಆನ್ಸರ್ ಅಷ್ಟನ್ನು ಸಹ ನೀವು ಬರೀಬೇಕಾಗ್ತದೆ. ಸೊ ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ನಾವೀಗ ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಾಖಾ ಪ್ಲೇಡ್ ಫಾರ್ ದ ಬಾಯ್ ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವಾಗಲೂ ಸಹ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಸೆಲೆಕ್ಟ್ ಮಾಡಬೇಕು. ಸೆಂಟೆನ್ಸಲ್ಲಿ ಎಲ್ಲಾದರೂ ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲೆಲ್ಲೂ ಸಹ ಸೆಂಟೆನ್ಸಲ್ಲಿ ನೆಗೆಟಿವ್ ವರ್ಡ್ ಇಲ್ಲ, ನೋ, ನಾಟ್, ಡಸಂಟ್ ಅನ್ನೋದು ಯಾವುದೂ ಇಲ್ಲ. ಸೊ ಹಾಗಾಗಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ನಾವಿಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಬೇಕು ನಾವು. ಸೊ ದೇರ್ಫೋರ್ ಈ ಪಾಸಿಟಿವ್ ಕ್ವಶನ್ ಟ್ಯಾಗ್ ಯಾವುದು ಬರೋದಿಲ್ಲ ಇಲ್ಲಿ. ಇಲ್ಲಿ ಡಿಡ್ ದೇ ಅಂತ ಇದೆ, ಸಿ ಮತ್ತು ಡಿ ಎರಡೂ ಸಹ ನಮಗೆ ಇಲ್ಲಿ ಪಾಸಿಬಿಲಿಟೀಸ್ ಇಲ್ಲ, ಸಿ ಮತ್ತು ಡಿ ಅನ್ನು ಸೆಲೆಕ್ಟ್ ಮಾಡಲಿಕ್ಕೆ. ಸೊ ಈಗ ನಾವು ಥರ್ಡ್ ಒನ್ ಮತ್ತು ಸಿ ಮತ್ತು ಡಿ ಎರಡೂ ಸಹ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಎ ಮತ್ತು ಬಿ ನಲ್ಲಿ ಎರಡರಲ್ಲಿ ಯಾವುದು ಅಂತ ನಾವು ನೋಡಬೇಕು. ಇಲ್ಲಿ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ಆದಮೇಲೆ ಇಲ್ಲೇನಾದರೂ ಒಂದು ಟು ಬಿ ವರ್ಬ್ ಇದ್ದಿದ್ರೆ ಅದನ್ನು ನೋಡಿ ಆರು, ಈಸು, ವರ್ ಯಾವ್ದಾರು ಇದ್ರೆ ಅದನ್ನು ಯೂಸ್ ಮಾಡಿ ಬರೀಬೇಕಾಗಿತ್ತು. ಬಟ್ ಇಲ್ಲಿ ಯಾವುದೂ ಇಲ್ಲ. ಜೊತೆಗೆ ಪ್ಲೂರಲ್ ಫಾರಮ್ ಇರೋದ್ರಿಂದ ನಾವು ಡಸಂಟ್ ಅನ್ನು ಯೂಸ್ ಮಾಡೋಕ್ಕೆ ಬರಲ್ಲ, ಡಿಡಂಟ್ ದೇ ಅನ್ನು ಯೂಸ್ ಮಾಡಬೇಕು. ದೇರ್ಫೋರ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. Read the following conversation and choose the language function for the underlined sentence ಅಂತ ಇದೆ. ಸೊ ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ನೋಡೋಣ. ಹಲೋ ರಚನಾ, ಹೌ ಆರ್ ಯು, ಐ ಆಮ್ ಫೈನ್, ವಾಟ್ ಈಸ್ ಯುವರ್ ಸ್ಕೋರ್ ಇನ್ ದ ನೀಟ್ ಅಂತ ಇದೆ. ಸೊ ಅಂದರೆ ನೀಟಲ್ಲಿ ಅವಳ ಸ್ಕೋರ್ ಎಷ್ಟು ಅನ್ನೋದನ್ನ ಕೇಳ್ತಾ ಇರೋದ್ರಿಂದ ಸೊ ಈ ಸೆಂಟೆನ್ಸ್ ಅಂಡರ್ಲೈನ್ಡ್ ಸೆಂಟೆನ್ಸ್ ಯಾವುದಕ್ಕೆ ಬರುತ್ತೆ ನೋಡ್ರಿ. ಗಿವಿಂಗ್ ಇನ್ಫಾರ್ಮೇಷನ್ ಇಲ್ಲ, ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಗೆಟಿಂಗ್ ಇನ್ಫಾರ್ಮೇಷನ್ ಇಟ್ ಮೇ ಬಿ ಓಕೆ. ಆಸ್ಕಿಂಗ್ ಪರ್ಮಿಷನ್ ಇಲ್ಲ, ಆಸ್ಕಿಂಗ್ ಪರ್ಮಿಷನ್ ಇಲ್ಲ. ಗಿವಿಂಗ್ ಪರ್ಮಿಷನ್ ಎರಡೂ ಅಲ್ಲ. ಸೊ ಆಪ್ಷನ್ ಬಿ ಗೆಟಿಂಗ್ ಇನ್ಫಾರ್ಮೇಷನ್. ನೀಟ್ನಲ್ಲಿ ಸ್ಕೋರ್ ಎಷ್ಟಾಗಿದೆ ಅನ್ನೋದು ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಗೆಟಿಂಗ್ ಇನ್ಫಾರ್ಮೇಷನ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. Read the given conversation and fill in the blank choosing the most appropriate word. ಇಲ್ಲಿ ಪ್ರಕಾಶ್, ಡಿಡ್ ಯು ಪ್ಲೇ ದ ಕ್ರಿಕೆಟ್ ಎಸ್ಟರ್ಡೇ? ನೋ, ಐ ಡಿಡಂಟ್. ಇಫ್ ಐ ಹ್ಯಾಡ್ ಪ್ಲೇಡ್ ಐ ಡ್ಯಾಶ್ ಒನ್ ದ ಮ್ಯಾಚ್. ಸೊ ನಾನೇನಾದರೂ ಆಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಪ್ಲೇಡ್ ಅಂತಕ್ಕಂಥದ್ದು ಆಲ್ರೆಡಿ ಮುಗಿದೋಗಿರೋದು, ಎಸ್ಟರ್ಡೇ ಅಂತ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕು. ಸೊ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ಬೇಕಾದ್ರೆ ವಿಲ್ ಹ್ಯಾವ್ ಎರಡು ಬರೋದಿಲ್ಲ, ವುಡ್ ಹ್ಯಾವ್ ಎರಡು ಬರಬೇಕಷ್ಟೇ. ಸೊ ಹಾಗಾಗಿ ಇಲ್ಲಿ ಹ್ಯಾಡ್ ಅಂತ ಇಲ್ಲಿ ಆಕ್ಸಿಲರಿ ವರ್ಬ್ ಇರೋದ್ರಿಂದ ಸೊ ಯು ಹ್ಯಾವ್ ಟು ಯೂಸ್ ಐ ವುಡ್ ಹ್ಯಾವ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ದೇರ್ಫೋರ್ ಆಪ್ಷನ್ ಡಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಕರೆಕ್ಟ್ ಸೆಂಟೆನ್ಸ್, ಇದು ವರ್ಡ್ ಆಗಿದೆ ಆನ್ಸರ್. ನೆಕ್ಸ್ಟ್ ನಾವು ಮುಂದಿನ ಒಂದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂತಂದಾಗ ಇಲ್ಲಿ ನೋಡ್ರಿ, ದ ಪೇರೆಂಟ್ಸ್ ಫುಲ್ಫಿಲ್ಡ್ ಹಿಸ್ ಎವರಿ ನೀಡ್ ಅಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್ and now he was asking to go to the concert ಅಂತ ಇದೆ. ಸೊ ಇಲ್ಲಿ ಆಕ್ಚುಲಿ ಇನ್ಫಿನಿಟಿವ್ ಅಂತಂದ್ರೆ ಎ ವರ್ಬ್ ವಿತ್ ಟೂ ಜೊತೆಗೆ ಒಂದು ವರ್ಬ್ ಇರಬೇಕು. ಆ ಟೂ ಜೊತೆಗೆ ವರ್ಬ್ ಯಾವುದಿರುತ್ತೋ ಅದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ. ಈ ಸೆಂಟೆನ್ಸ್ ಅಲ್ಲಿ ಟೂ ಅಂತ ಇರೋದು ಎರಡು ಕಡೆ ಇದೆ, ಟು ಮತ್ತೆ ಟು. ಇಲ್ಲಿ ಟು ದ ಕನ್ಸರ್ಟ್, ಇದು ಇಲ್ಲಿ ಟು ಗೋ. ಸೊ ವರ್ಬ್ ಆಗಿರೋದು ಇಲ್ಲಿ ಗೋ ಅಂತಕ್ಕಂಥದ್ದು, ಕನ್ಸರ್ಟ್ ಅಂತಕ್ಕಂಥದ್ದು ವರ್ಬ್ ಅಲ್ಲ ಅದು. ಸೊ ದೇರ್ಫೋರ್ ವಿ ಚೂಸ್ ಟು ಗೋ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಹಿಯರ್ ದ ಗಿವನ್ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಈಗ
ಸೊ ಒಂದೊಂದೇ ನಾವು ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತ ಇದೆ. ಸೊ ನಾನು ಇದನ್ನು ನಿಮಗೆ ಭಾಳಷ್ಟು ಕ್ವಶನ್ ಪೇಪರಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ನೋಡ್ರಿ, ಬೆಂಚ್ ಅಂತ ಇದೆ. ಇದನ್ನು ನಾವು ಕನ್ನಡದಲ್ಲಿ ಬರೆದ್ಬಿಟ್ರೆ ಬೆಂಚ್, ಅರ್ಧ ಅಕ್ಷರ ಇಲ್ಲಿ ಬಂತು ಅಂತಂದರೆ ಈ ಅಕ್ಷರವನ್ನು ಕೌಂಟ್ ಮಾಡೋಂಗಿಲ್ಲ. ಹಾಗಾಗಿ ಇದೊಂದೇ ಒಂದು ಅಕ್ಷರ, 1 syllable ಆಗ್ತದೆ. ಬ್ಯಾಚ್ ಅಂತ ಇದೆ. ಸೇಮ್ ಇದು ಸಹ ಬ್ಯಾಚ್ ಅಲ್ಲಿ ಚ ಅರ್ಧ ಬರ್ತದೆ, ಹಾಗಾಗಿ ಓನ್ಲಿ 1 syllable, ಇದು ಕೌಂಟ್ ಆಗಲ್ಲ. ಬ್ಯೂಟಿ ಅಂತ ಇದೆ. ಸೊ ಬ್ಯೂಟಿಯನ್ನು ನಾವು ಬರೆದ್ರೆ ಬ್ಯೂಟಿ ಎರಡೂ ಸಹ ಇಲ್ಲಿ ನಮಗೆ ಸ್ವರಗಳನ್ನು ಉಪಯೋಗಿಸಿ ಬಂದಿರತಕ್ಕಂಥ ಪದ ಆಗಿರೋದ್ರಿಂದ ಇದು 2 syllable ಬರ್ತದೆ. ಬರ್ತ್ ಅಂತ ಇದೆ. ಸೊ ಬರ್ತನ್ನು ಬರೆದಾಗ ಇಲ್ಲಿ ಬರ್ತ್ ತಾ ಅರ್ಧ ಅಕ್ಷರ ಬರ್ತದೆ, ಒಂದೇ 1 syllable. ಸೊ ದರ್ಫೋರ್ 2 syllable ಇರ್ತಕ್ಕಂಥದ್ದು ಬ್ಯೂಟಿ ಅಂತಕ್ಕಂಥದ್ದು ಮಾತ್ರ 2 syllable ಇರ್ತಕ್ಕಂಥ ವರ್ಡು ಆಗಿದೆ. ನೆಕ್ಸ್ಟ್ ಬಂದು ಕಂಬೈನ್ಡ್ ವರ್ಡ್ ಕಾಲಮನ್ ಎ ವಿತ್ ದ ಕೊಲಕೇಟಿವ್ ವರ್ಡ್. ಕೊಲಕೇಟಿವ್ ವರ್ಡ್ ಲ್ಯಾಂಡ್ಗೆ ಈಸಿಯಾಗಿ ಸೂಟಬಲ್ ಆಗ್ತಕ್ಕಂಥ ವರ್ಡ್ ಯಾವುದು? ಲ್ಯಾಂಡ್ ಲೀಡರಾ, ಲ್ಯಾಂಡ್ ಬೇರರಾ, ಲ್ಯಾಂಡ್ ಸೆಲ್ಲರಾ, ಲ್ಯಾಂಡ್ ಲಾರ್ಡಾ? ನೋಡ್ರಿ, ಲ್ಯಾಂಡ್ ಲಾರ್ಡ್ ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ದೇರ್ ಫಾರ್ ದ ಕೊಲಕೇಟಿವ್ ವರ್ಡ್ ಫಾರ್ ದ ಲ್ಯಾಂಡ್ ಈಸ್ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥದ್ದು ಸೂಟಬಲ್ ಕೊಲಕೇಟಿವ್ ವರ್ಡ್ ಆಗಿರ್ತದೆ. ಅಂಡ್ ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಅನ್ನು ಸೆಲೆಕ್ಟ್ ಮಾಡಬೇಕು. ಆರ್ಟಿಕಲ್ ಅಂದರೆ ಎ ಆ್ಯಂಡ್ ದಿ, ಇವು ಮೂರಲ್ಲಿ ಯಾವ್ದಾರ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಹಿಯರ್ ದ ಬ್ಯಾಂಕ್ ಮ್ಯಾನೇಜರ್ ಅಡ್ವೈಸ್ಡ್ ಮೀ ಟು ಓಪನ್, ಇಲ್ಲಿ SB ಅಕೌಂಟ್, ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇಂದ ಇದು ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಹಿಯರ್ ಆನ್ ಅನ್ನು ಯೂಸ್ ಮಾಡಬೇಕು. ಆನ್ SB ಅಕೌಂಟ್ ಅಂತೇಳಿ. ಸೊ ದೇರ್ ಫೋರ್ ಇನ್ ಇಸ್ ಬ್ರಾಂಚ್ SB ಅಕೌಂಟ್ ಅನ್ನು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಇದೆ. ಕರೆಕ್ಟ್ ಲಿಂಕರ್, 2 ಸೆಂಟೆನ್ಸ್ ಅನ್ನ ಇಲ್ಲಿ ಕಂಬೈನ್ ಮಾಡಬೇಕಾಗಿದೆ. ಲಿಂಕರ್ ಅನ್ನ ಯೂಸ್ ಮಾಡಿ ಕಂಬೈನ್ ಮಾಡಬೇಕು. ದಿಸ್ ಈಸ್ ದ ಸ್ಕೂಲ್ ಡ್ಯಾಶ್ ಐ ಸ್ಟಡಿಡ್ 6th and 7th ಸ್ಟ್ಯಾಂಡರ್ಡ್. ಸೊ ಇದು ನನ್ನ ಶಾಲೆ, ನಾನು ಇಲ್ಲಿ ಸ್ಟಡಿ ಮಾಡಿದ್ದೆ ಅಂದರೆ ಹಿಂದೆ ಮಾಡಿದ್ರಿಂದ, ಸೊ ಅದಕ್ಕೆ ವಿ ಯೂಸ್ ಇಯರ್ ವೇರ್ ಐ ಸ್ಟಡಿಡ್ ಅಂತ ಯೂಸ್ ಮಾಡ್ಬೋದು. ಸೊ ದೇರ್ ಫಾರ್ ವಿ ಯೂಸ್ ವೇರ್ ಐ ಸ್ಟಡಿಡ್ 6th and 7th ಸ್ಟ್ಯಾಂಡರ್ಡ್ ಅಂತ. ಸೊ ದೆನ್ ಮುಂದಿನ ಒಂದು ಕ್ವಶನ್ ಅನ್ನು ನೋಡೋಣ. ಸೊ 9th ಕ್ವಶನ್, ವಿ ಗೆಟ್ ಕಾಮನ್ ಸಾಲ್ಟ್ ಡ್ಯಾಶ್ ದ ಸಿ ಅಂತ ಇದೆ. ಸೊ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಬೇಕು. ಸೊ ಕಾಮನ್ ಸಾಲ್ಟ್ ಅನ್ನ ಸೊ ನಾವು ಸಿ ಇಂದ ಅಂದ್ರೆ ಸಮುದ್ರದಿಂದ ಅಂತ ಬರೋದ್ರಿಂದ ವಿ ಯೂಸ್ ಫ್ರಮ್ ಇಯರ್. ಫ್ರಮ್ ದ ಸಿ, ಕಾಮನ್ ಸಾಲ್ಟ್ ಅನ್ನ ಸಮುದ್ರದಿಂದ ಪಡೆದುಕೊಳ್ತೇವೆ ಅಂತ. ಅಂಡ್ ದೆನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರಮ್ಸ್ ಅಂತ ಇದೆ. ಟೆನ್ಸ್ ಫಾರಮ್ ಅನ್ನು ಯೂಸ್ ಮಾಡಬೇಕು. ಸೊ ದೇರ್ ಫೋರ್ ಹಿಯರ್ ವಿ ಯೂಸ್ ಗೆಟ್ ಅನ್ನೋದಕ್ಕೆ ಯಾವ ಟೆನ್ಸ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕು? ಇಂಡಿಯಾ ಫ್ರೀಡಮ್ ಇನ್ 1947 ಆಲ್ರೆಡಿ ಮುಗಿದೋಗಿರೋದು ಇದು. ದೇರ್ ಫೋರ್ ಪಾಸ್ಟ್, ಇದು ಪಾಸ್ಟ್ ಟೆನ್ಸ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕು. ಗೆಟ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದಪ್ಪ ಅಂತಂದ್ರೆ ಗಾಟ್ ಅಂತಕ್ಕಂಥದ್ದು. ಸೊ ದೇರ್ ಫಾರ್ ವಿ ಯೂಸ್ ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947 ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಬ್ಯೂಟಿ ಅಂತಕ್ಕಂಥದ್ದು ಅಂಡರ್ಲೈನ್ಡ್ ವರ್ಡ್. ಬ್ಯೂಟಿ ಏನನ್ನ ಸೂಚಿಸ್ತದಪ್ಪ ಅಂತಂದ್ರೆ ಅದು ಬ್ಯೂಟಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೌನ್ ಆಗಿ ಯೂಸ್ ಮಾಡ್ತೇವೆ. ಬ್ಯೂಟಿಫುಲ್ ಅಂತ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಬ್ಯೂಟಿ ಅಂತಕ್ಕಂಥದ್ದು ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಬ್ಯೂಟಿಯನ್ನ ನೌನ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಇದನ್ನೇನಾದ್ರೂ ನಾವು ಬ್ಯೂಟಿಫುಲ್ ಅಂತೇಳಿ ನಾವು ಸೆಂಟೆನ್ಸ್ನ ಯಾವುದಾದ್ರೂ ನೌನ್ ಜೊತೆಗೆ ಯೂಸ್ ಮಾಡಿದ್ರೆ ಏನಾಗ್ತಾ ಇತ್ತು, ಅದು ಅಡ್ಜೆಕ್ಟಿವ್ ಆಗ್ತಾ ಇತ್ತು. ಬಟ್ ಇಲ್ಲಿ ನೋಡ್ರಿ, ದ ಕಿಂಗ್ ಡಿಸೈಡೆಡ್ ಟು ಮ್ಯಾರಿ ದ ಬೆಗ್ಗರ್ ಬಿಕಾಸ್ ಆಲ್ ದ ಕೋರ್ಟಿಯರ್ಸ್ ಪ್ರೈಸ್ಡ್ ಹರ್ ಬ್ಯೂಟಿ. ಅವಳ ಸೌಂದರ್ಯ, ಬ್ಯೂಟಿ ಅಂತಂದ್ರೆ ಸೌಂದರ್ಯವನ್ನ ಹೊಗಳಿದರು ಅಂದಾಗ ಇಲ್ಲಿ ಸೌಂದರ್ಯ ಬ್ಯೂಟಿ ಅಂತಕ್ಕಂಥದ್ದು ನೌನ್ ಆಗ್ತದೆ. ಸೊ ದೇರ್ ಫೋರ್ ವಿ ರೈಟ್ ದಿಸ್ ಆಸ್ ಎ ನೌನ್. ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ರದ್ದು ಇಲ್ಲಿ ನೌನ್ ಆಗಿದೆ. ಸೆಂಟೆನ್ಸಿನ ಲಾಸ್ಟ್ ಅಲ್ಲಿ ಬಂತಕ್ಕಂಥ ವರ್ಡ್ ಕೂಡ ನೌನೇ ಆಗಿರ್ತದೆ. ನೆಕ್ಸ್ಟ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಗ್ಲೋರಿ ಅಂತ ಇದೆ. ಸೊ ಗ್ಲೋರಿದು ಇಲ್ಲಿ ಪ್ರಿಫಿಕ್ಸ್ ಸಫಿಕ್ಸ್ ಅನ್ನ ಆಡ್ ಮಾಡಿ ನಾವು ಕರೆಕ್ಟ್ ಫಾರ್ಮ್ ಅನ್ನ ಬರೀಬೇಕು. ಸೊ ಗ್ಲೋರಿಗೆ ವಿ ಯೂಸ್ ಗ್ಲೋರಿಯಸ್ ವರ್ಡ್ ಅನ್ನ ಯೂಸ್ ಮಾಡಬೇಕು. ಸೊ ದೇರ್ ಫೋರ್ ಇದಕ್ಕೆ ಸಫಿಕ್ಸ್ ಅನ್ನ ಆಡ್ ಮಾಡಿದ್ರೆ ಗ್ಲೋರಿಯಸ್ ಆಗ್ತದೆ. ಯೂಸ್ ದ ವರ್ಡ್ ಪ್ಲೇ ಆಸ್ ನೌನ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಸೊ ಪ್ಲೇ ಅನ್ನ ಸೆಂಟೆನ್ಸ್ ಅಲ್ಲಿ ನೌನ್ ಆಗಿ ಯೂಸ್ ಮಾಡ್ಬೋದು. ಸೊ ವಿ ಯೂಸ್ ಉಸ್ತಾದ್
ಅಲ್ಲ ಪ್ಲೇ ತಬ್ಲಾ ಅಂತ ಯೂಸ್ ಮಾಡ್ಬೋದು, ಅಥವಾ ಸಚಿನ್ ತೆಂಡೂಲ್ಕರ್ ಪ್ಲೇ ಕ್ರಿಕೆಟ್ ಅಂತ ಯೂಸ್ ಮಾಡ್ಬೋದು. ಪ್ಲೇ ಅನ್ನೋದಕ್ಕೆ ಸೂಟಬಲ್ ವರ್ಡ್ ಯಾವ್ದು ಬೇಕಾದರೂ ಸಹ ಯೂಸ್ ಮಾಡ್ಬೋದು. ವಿರಾಟ್ ಕೊಹ್ಲಿ ಇಸ್ ಎ ಕ್ರಿಕೆಟ್ ಪ್ಲೇಯರ್ ಯೂಸ್ ಮಾಡ್ಬೋದು. ಪ್ಲೇ ಅನ್ನೋದನ್ನ ನೌನಾಗಿ ಯೂಸ್ ಮಾಡ್ಬೇಕಾದ್ರಿಂದ ಪ್ಲೇ ಅಂತಕ್ಕಂಥ ವರ್ಬನ್ನ ಯೂಸ್ ಮಾಡಬಾರ್ದು. ಸೊ ಇಯರ್ ಐ ರೈಟ್ ದಿಸ್ ಆಸ್ ವಿರಾಟ್ ಕೊಹ್ಲಿ ಈಸ್ ಎ ಕ್ರಿಕೆಟ್ ಪ್ಲೇಯರ್. ಸೊ ಇಲ್ಲಿ ಪ್ಲೇಯರ್ ಅನ್ನೋದು ಇಲ್ಲಿ ಬಂದ್ರೆ ನೌನ್ ಆಗ್ತದೆ. ಸೊ ಈ ಪ್ಲೇ ಕ್ರಿಕೆಟ್ ಅಂತ ಬಂದ್ರೆ ಪ್ಲೇ ಅನ್ನೋದು ವರ್ಬ್ ಆಗ್ಬಿಡ್ತದೆ. ಸೊ ಹಾಗಾಗಿ ಪ್ಲೇ ಅನ್ನ ಸೆಂಟೆನ್ಸ್ ಅನ್ನ ಮಿಡ್ಲ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಪ್ಲೇಯರ್ ಅಂತಕ್ಕಂಥದನ್ನ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಯೂಸ್ ಮಾಡ್ಬೋದು, ಎ ಫುಟ್ಬಾಲ್ ಪ್ಲೇ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಫುಟ್ಬಾಲ್ ಪ್ಲೇ ಅಂತಕ್ಕಂಥದ್ದು ಒಂದು ನೌನ್ ಆಗಿ ಯೂಸ್ ಆಗಿದೆ. ಸೊ ದೇರ್ಫೋರ್ ವಿ ಹ್ಯಾವ್ ಟು ಯೂಸ್ ದ ಪ್ಲೇ ಲೈಕ್ ದಿಸ್. ಸೆಂಟೆನ್ಸ್ ಫಸ್ಟ್ ಅಲ್ಲಿ ಇರಬೇಕು ಅಥವಾ ಲಾಸ್ಟ್ ಅಲ್ಲಿ ಇದ್ರೆ ಅದು ನೌನ್ ಆಗಿ ಯೂಸ್ ಆಗ್ತದೆ. ಸೊ ನೆಕ್ಸ್ಟ್ ಬಂದು ಮುಂದಿನ ಕ್ವಶನ್ಸ್ ಅನ್ನು ನೋಡೋಣ. ಸೊ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ದ ಚೀಫ್ ಗೆಸ್ಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದ ಪ್ರೈಸಸ್. ಇದನ್ನ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡ್ಬೇಕಾದ್ರೆ ನೋಡ್ರಿ, ಡಿಸ್ಟ್ರಿಬ್ಯೂಟಿಂಗ್ ಅಂತಕ್ಕಂಥದ್ದು ವರ್ಬ್ ಆಗಿರೋದ್ರಿಂದ ಸ್ವಲ್ಪ ಪ್ರೆಸೆಂಟ್ ಕಂಟಿನ್ಯೂಯಸ್ ವರ್ಡ್ ಇದೆ. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ವರ್ಡ್ ಅನ್ನ ಯಾವುದೇ ಕಾರಣಕ್ಕೂ ಸಹ ನಾವಿಲ್ಲಿ ಆಕ್ಚುಲಿ ಚೇಂಜ್ ಮಾಡೋ ಆಗಿಲ್ಲ. ಅದನ್ನ ಡಿಸ್ಟ್ರಿಬ್ಯೂಟೆಡ್ ಅಂತ ಕೂಡ ಒಂದು ಪಾಸ್ಟ್ ಟೆನ್ಸಿಗೆ ಬರೀಬೇಕಾದ್ರೆ ಡಿಸ್ಟ್ರಿಬ್ಯೂಟೆಡ್ ಅಂತ ಚೇಂಜ್ ಮಾಡಬಹುದಾಗಿದೆ. ದ ಪ್ರೈಸಸ್ ಇಲ್ಲಿ ನಾವು ಚೇಂಜ್ ಮಾಡ್ಬೇಕಾದ್ರೆ ದ ಪ್ರೈಸಸ್ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಅಂತ ಮಾಡಬೇಕು. ಯಾಕೆಂತಂದ್ರೆ ಡಿಸ್ಟ್ರಿಬ್ಯೂಟಿಂಗ್ ING ಫಾರಮ್ ಇರೋದ್ರಿಂದ ಅದನ್ನ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಅಂತ ಮಾಡಬೇಕಾಗ್ತದೆ. ಸೊ ಈ ತರ ನಾವಿಲ್ಲಿ ಚೇಂಜ್ ಮಾಡಬೇಕು. ದ ಪ್ರೈಸಸ್ ಇಲ್ಲಿ ವರ್ಕ್ ಕೂಡ ಯೂಸ್ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಇರೋದ್ರಿಂದ ಇದನ್ನ ಯೂಸ್ ಮಾಡಂಗಿಲ್ಲ. ದ ಪ್ರೈಸಸ್ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ by the chief guest. So in this way we have to write this one. So first part the prices ಅನ್ನೋದು ಲಾಸ್ಟ್ ಪಾರ್ಟ್ ಫಸ್ಟ್ ಪಾರ್ಟಿಗೆ ಹೋಗ್ತದೆ, ದ ಚೀಫ್ ಗೆಸ್ಟ್ ಅನ್ನೋದು ಲಾಸ್ಟ್ ಪಾರ್ಟಿಗೆ ಹೋಗ್ತದೆ. ಎರಡು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಇರೋದ್ರಿಂದ ಏನ್ ಮಾಡ್ಬೇಕು, ಇದನ್ನ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಅಂತ. ಇಲ್ಲಿ ಚೀಫ್ ಗೆಸ್ಟ್ ಈಸ್ ಇತ್ತು, ಸಿಂಗ್ಯುಲರ್ ಇತ್ತು. ಇಲ್ಲಿ ಪ್ರೈಸಸ್ ಪ್ಲೂರಲ್ ಇರೋದ್ರಿಂದ ಆರ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಈ ತರ ಚೇಂಜಸ್ ಮಾಡಿ ಬರೀಬೇಕು. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಬೇಕು. ಹಿಯರ್ ಹಾಯ್ ವಸಂತ ವೇರ್ ಆರ್ ಯು, ಇದು ಕ್ವಶನ್ ಇದೆ ಅಂಡ್ ಆಲ್ಸೋ ಇದು ಆನ್ಸರ್ ಇರ್ತಕ್ಕಂಥದ್ದು ಸೆಂಟೆನ್ಸ್. ಹಾಗಾಗಿ ಕ್ವಶನ್ ಇದ್ರೆ ಆಸ್ಕ್ಡ್ ಅಂತ ಬರೀಬೇಕಾಗ್ತದೆ. ಬಟ್ ಇಲ್ಲಿ ರಿಪ್ಲೈಡ್ ಮಾಡ್ತಾ ಇರೋದು, ಕ್ವಶನ್ಗೆ ರಿಪ್ಲೈ ಮಾಡ್ತಾ ಇರೋದ್ರಿಂದ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ವಸಂತ ರಿಪ್ಲೈಡ್ ಅಂತೇಳಿ ಅರ್ಧ ಸೆಂಟೆನ್ಸ್ ಅನ್ನ ಅವರೇ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದಕ್ಕೆ ನಾವು ಬರೀಬೇಕು. ರಿಪ್ಲೈಡ್ ಆದ ತಕ್ಷಣ ದಟ್ ಅನ್ನ ಯೂಸ್ ಮಾಡಬೇಕು. ರಿಪ್ಲೈಡ್ ದಟ್, ಇದಿದೆ ಏನ್ ಚೇಂಜ್ ಆಗ್ತದೆ, ಹೀಗೆ ಚೇಂಜ್ ಆಗ್ತದೆ. ಸೊ ದೇರ್ಫೋರ್ ಆಮ್ ಇದ್ದನ್ನ ವಾಸ್ಗೆ ಚೇಂಜ್ ಮಾಡಬೇಕು. ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡ್ತಾ ಇದೀವಿ. ಹಿ ವಾಸ್ ಅಟ್ಗೆ ಏನು ಚೇಂಜ್ ಮಾಡೋದಿಲ್ಲ. ಮೈ ಇದ್ದಿದ್ದು ಹಿಸ್ ಅಂತ ಚೇಂಜ್ ಆಗಬೇಕು. ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಇದಾವೆಲ್ಲ ಥರ್ಡ್ ಪರ್ಸನ್ಗೆ ಹೋಗ್ತದೆ. ಅಟ್ ಹಿಸ್ ಹೋಮ್ ಅಂತ ಬರೆದ್ಬಿಟ್ಟು ನೌ ಇದ್ರೆ ಅದು ದೆನ್ಗೆ ಚೇಂಜ್ ಆಗ್ತದೆ. ಸೊ ದೀಸ್ ಆರ್ ಸಮ್ ವರ್ಡ್ಸ್ ಆರ್ ಚೇಂಜಿಂಗ್ ಟು ದ ಚೇಂಜಿಂಗ್ ವೆನ್ ವಿ ರೈಟ್ ಇಟ್ ಇನ್ ದ ರಿಪೋರ್ಟೆಡ್ ಸ್ಪೀಚ್. ಈ ತರ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೆದಾಗ ಚೇಂಜಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಇಲ್ಲಿ 2 ಎರರ್ಸ್ ಇದೆ. ಆ 2 ಎರರ್ಸ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಐಡೆಂಟಿಫೈ ಮಾಡಬೇಕಾಗ್ತದೆ. ಸೊ ಈಗ ಈ ಎರರ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಇಲ್ಲಿ ಕ್ಲೂಸ್ ಅನ್ನ ಕೊಟ್ಟಿರ್ತಾರೆ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಯಾವುದೋ ಒಂದು ವರ್ಬಲ್ ಮಿಸ್ಟೇಕ್ ಇದೆ ಅಂಡ್ ಆಲ್ಸೋ ಏನ್ ಅಡ್ವರ್ಬಲ್ ಮಿಸ್ಟೇಕ್. ಒಂದು ವರ್ಬಲ್ ಮಿಸ್ಟೇಕ್ ಇದೆ, ಮತ್ತೊಂದು ಅಡ್ವರ್ಬಲ್ ಮಿಸ್ಟೇಕ್ ಇದೆ. ಸೊ ಅವೆರಡನ್ನೂ ಸಹ ನಾವು ಸರಿ ಮಾಡಬೇಕು. ಸೊ ಮಿಸ್ಟರ್ ವಿಶ್ವನಾಥ್ ಈಸ್ ಆನ್ ಇಂಜಿನಿಯರ್,
he comes to the office in time and ವರ್ಕ್ ಸಿನ್ಸಿಯರ್ಲಿ ಅಂತ ಇದೆ. ಸೊ ವರ್ಕ್ ಅಂತಕ್ಕಂಥದ್ದು ವರ್ಬ್, ಇದು ಪ್ಲೂರಲ್ ಫಾರಮಿಗೆ ಬರೋದು. ಇಲ್ಲಿ ಸಿಂಗ್ಯುಲರ್ ಮಿಶ್ರ ವಿಶ್ವನಾಥ್ ಒಬ್ಬರೇ ಇರೋದ್ರಿಂದ ವರ್ಕ್ಗೆ ನಾವು ಎಸ್ ಅನ್ನ ಸೇರಿಸಿದ್ರೆ ಸಿಂಗ್ಯುಲರ್ ಆಗ್ತದೆ. ಸೊ ದೇರ್ ಫಾರ್ ವರ್ಕ್ಸ್ ಅಂತಕ್ಕಂಥದ್ದು ಇದು ವರ್ಬಲ್ ಮಿಸ್ಟೇಕು, ವರ್ಕ್ನ ವರ್ಕ್ಸ್ ಅಂತೇಳಿ ಚೇಂಜ್ ಮಾಡಬೇಕಾಗಿರೋದು ಒಂದು. ಅಡ್ವರ್ಬಲ್ ಮಿಸ್ಟೇಕ್ ಇದೆ. ಸೊ ಅಡ್ವರ್ಬಲ್ ಮಿಸ್ಟೇಕ್ ಯಾವುದಪ್ಪ ಅಂದರೆ ಸಿನ್ಸಿಯರ್ಲಿ ಅಂತಕ್ಕಂಥದ್ದು ಇಲ್ಲಿ ಅಡ್ವರ್ಬು. ಆದರೆ ಇಲ್ಲಿ ಇನ್ನೊಂದು ಅಡ್ವರ್ಬ್ ಬರಬೇಕಾಗಿತ್ತು, ಇದಕ್ಕೆ ಎಲ್ ವೈ ಇರೋದ್ರಿಂದ ಇದೇನು ಚೇಂಜಸ್ ಆಗಲ್ಲ. ಇಲ್ಲಿ ಹಿ ಲವ್ಸ್ ಆಲ್ ಅಂಡ್ ಲಿವ್ಸ್ ಹ್ಯಾಪಿ ಅಂತ ಇದೆ, ಇದು ಹ್ಯಾಪಿ ಆಗಂಗಿಲ್ಲ, ಹ್ಯಾಪಿಲಿ ಆಗಬೇಕು. ದಿಸ್ ಕ್ಯಾನ್ ಬಿ ಚೇಂಜ್ಡ್ ಆಸ್ ಹ್ಯಾಪಿಲಿ ಅಂತ ಆಗಬೇಕು. ಸೊ ದೇರ್ ಫೋರ್ ಹ್ಯಾಪಿ ಬದಲಿಗೆ ಹ್ಯಾಪಿಲಿ ಅಂತ ಚೇಂಜ್ ಮಾಡಬೇಕು. ಸೊ ದೇರ್ ಫೋರ್ ಹಿಯರ್ ಬೋತ್ ಆರ್ ಚೇಂಜ್ಡ್, ವರ್ಬಲ್ ಅಂಡ್ ಅಡ್ವರ್ಬಲ್ ಮಿಸ್ಟೇಕ್ಸ್ ಆರ್ ಚೇಂಜ್. ಸೊ ದೆನ್ ದೀಸ್ ಆರ್ ಆಲ್ ಸಮ್ ಟೆಕ್ಸ್ಟ್ ಕ್ವಶನ್ಸ್ ಆರ್ ದೇರ್. ಇಲ್ಲಿ ಟೆಕ್ಸ್ಟ್ ಕ್ವಶನ್ಸ್ ಇದೆ. ಆ ಟೆಕ್ಸ್ಟ್ ಕ್ವಶನ್ಸ್ ಅನ್ನ ಇಲ್ಲಿ ಆನ್ಸರ್ ರೆಡಿ ಇದೆ, ಆ ಆನ್ಸರ್ನ ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಸೊ ಇದು 18th ಕ್ವಶನ್ಸು, ವೈ ಡಿಡಂಟ್ ಡಾನ್ ಆನ್ಸೆಲ್ಮೋ ಸೆಲ್ ದ ಟ್ರೀಸ್ ಅಂತ ಇದೆ. ಸೊ ಅದಕ್ಕೆ ಆನ್ಸರ್ ಬಂದು ಇಲ್ಲಿ 18th ಒನ್, ಇದನ್ನ ನೋಡ್ಕೊಳ್ರಿ ನೀವು. ಬಿಕಾಸ್ ಹಿ ಹ್ಯಾಡ್ ಗ್ರೋನ್ ದ ಟ್ರೀಸ್ ಫಾರ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಅಂತೇಳಿ. ಅಕಾರ್ಡಿಂಗ್ ಟು ಹಿಸ್ ಒಪಿನಿಯನ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮಿಡಿಯೋ. ಹಿ ಸೇಸ್ ದಟ್ ದೇ ವರ್ ನಾಟ್ ಹಿಸ್ ಟ್ರೀಸ್ ಅಂತೇಳಿ. ಸೊ ಇಲ್ಲಿ ಕ್ವಶನ್ ಮತ್ತು ಆನ್ಸರ್ನ ಆಲ್ಟರ್ನೇಟಿವ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಬೋದು.
ಸೊ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಎಕ್ಸ್ಟ್ರಾಕ್ಟ್ಸ್ಗಳನ್ನು ಯಾವ ರೀತಿ ಆನ್ಸರ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ರಿ. ಸೊ ಇದು ಪ್ರೊಫೈಲ್ ರೈಟಿಂಗು. ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ, ಯಾವ ರೀತಿ ಬರೀಬೇಕು ಅಂತ ನೋಡ್ರಿ ಈಗ ಆನ್ಸರು. ಸ್ವಲ್ಪ ಕೂಡ ಬರೀಬೋದು, 3 to 4 ಸೆಂಟೆನ್ಸಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಕೂಡ ಬರೀಬೋದು. ಫಸ್ಟ್ ಒಂದು 4-5 ಸೆಂಟೆನ್ಸ್ ಇಂದ ಕಂಪ್ಲೀಟ್ ಮಾಡಿದ್ರು ಸಾಕು, ನಿಮಗೆ ಅಂಕ ಸಿಗುತ್ತೆ. ಇರ್ತಕ್ಕಂಥ ಒಂದೊಂದು ಇನ್ಫಾರ್ಮೇಷನನ್ನು ಒಂದೊಂದು ಸೆಂಟೆನ್ಸ್ ಮಾಡ್ಕೊತ ಹೋದ್ರೆ ಆಯ್ತು ಅಷ್ಟೇ. ನೇಮು, ಡೇಟ್ ಆಫ್ ಬರ್ತು, ನೇಟಿವ್ ಪ್ಲೇಸು, ಕ್ವಾಲಿಫಿಕೇಷನ್ನು, ಹೀಗೆ ಒಂದೊಂದನ್ನೇ ಒಂದೊಂದು ಸೆಂಟೆನ್ಸ್ ಮಾಡ್ಕೊತ ಹೋಗ್ಬೇಕು. ಅವ್ರ ಪ್ರೊಫೆಷನ್ ಏನು, ಅವ್ರ ಫ್ಯಾಮಿಲಿ ಹೇಗಿದೆ, ಯಾರ್ಯಾರಿದ್ದಾರೆ, ಅವ್ರ ಹಾಬೀಸ್ ಏನು. ಸೊ ಈ ಥರ ಒಂದೊಂದನ್ನೇ ನಾವು ಬರ್ಕೊತ ಹೋದ್ರೆ ದಟ್ ಬಿಕಮ್ಸ್ ಎ ಪ್ರೊಫೈಲ್ ರೈಟಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ಒಂದು ಸ್ಟೋರಿ ಕ್ಲೂಸ್ ಇದೆ. ಈ ಕ್ಲೂ ಅನ್ನು ಯೂಸ್ ಮಾಡಿಕೊಂಡು ಸ್ಟೋರಿನ ಬರೀಬೇಕು ನೀವು. ನೋಡ್ರಿ ಆ ಸ್ಟೋರಿ ಯಾವ ಥರ ಬರೀಬೋದು ಅಂತ ಇಲ್ಲಿ ಇದೆ. ಸೊ ಈ ಥರ ಕ್ಲೂಸ್ ಅನ್ನು ಕೊಟ್ಟಿದ್ದಾಗ ಇಲ್ಲಿರೋ ವರ್ಡ್ಸ್ ಅನ್ನು ಯೂಸ್ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಗ್ಯಾಪ್ ಏನು ಬಿಟ್ಟಿದೆಯಲ್ಲ, ಈ ಗ್ಯಾಪನ್ನು ಫಿಲ್ ಮಾಡಿ ಅದನ್ನು ಬರಿತಾ ಹೋಗ್ಬೇಕಷ್ಟೆ. ಇರೋದನ್ನೇ ಸ್ವಲ್ಪ ಆಲ್ಟರ್ ಮಾಡಬೇಕು, ಭಾಳ ಏನು ಚೇಂಜಸ್ ಇರಲ್ಲ. ಒಂದಷ್ಟು ವರ್ಡ್ಸ್ಗಳು ನಿಮ್ಗೆ ಯಾವ್ದಾರ ಗೊತ್ತಾದರೆ ವರ್ಡ್ಸ್ಗಳನ್ನು ಸೇರಿಸಿ ನೀವು ಈಸು, ಇನ್ನು, ಟು, ಫ್ರಮ್, ವೇರ್ ಇವೆಲ್ಲ ಸೇರಿಸ್ಬಿಟ್ಟು ಇದನ್ನು ಸ್ಟೋರಿ ರೈಟಿಂಗನ್ನು ಮಾಡಬೇಕಾಗ್ತದೆ. ಸೊ ಇವೆಲ್ಲ ನೀವು ಕೇಳಿರ್ತಕ್ಕಂತಹ ಕಥೆಗಳೇ ಇರ್ತವೆ, ಅದಕ್ಕೆ ಸ್ವಲ್ಪ ಗೊತ್ತಿರೋ ಇನ್ಫಾರ್ಮೇಷನನ್ನು ಸೇರಿಸಿ ಬರೆದ್ರಾಯ್ತು ಅಷ್ಟೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ ರೈಟಿಂಗ್. ಆ್ಯಂಡ್ ಆಲ್ಸೋ ಒಂದು ಮಾರಲ್ ಕೂಡ ಕೊಟ್ಟಿರ್ತಾರೆ. ಮಾರಲ್ ಬರೀರಿ ಅಂತ ಕೊಟ್ಟರೆ ಮಾರಲ್ನ ಬರೀಬೇಕಾಗ್ತದೆ. ಏನು ಮಾರಲ್ ಕೇಳಿಲ್ಲ, ಆದರೂ ಸಹ ಗೊತ್ತಿದ್ರೆ ಬರೆದ್ರೆ ಒಳ್ಳೆಯದು. ಪ್ರತಿಯೊಂದು ಸ್ಟೋರಿಗೂ ಅದರದ್ದೇ ಆದ ಮಾರಲ್ ಇರುತ್ತೆ.
ನೆಕ್ಸ್ಟ್ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಈ ಪಿಕ್ಚರ್ಗೆ ಒಂದಷ್ಟು ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ನೀವು. ನೋಡ್ರಿ ಸೆಂಟೆನ್ಸ್ ಏನು ಬರೆಯಬಹುದು ಅಂತ. ಮಿನಿಮಮ್ ನೀವು ಒಂದು 4 to 5 ಸೆಂಟೆನ್ಸ್ ಅನ್ನ ಬರೆದ್ರೆ ಆಯ್ತು. ಅಲ್ಲಿ ಏನಿದೆ ಪಿಕ್ಚರಲ್ಲಿ, ಇನ್ ಗಿವನ್ ಪಿಕ್ಚರ್, ಅದು ನೋಡ್ರಿ ಈ ಪಿಕ್ಚರ್ ರೈಲ್ವೆ ಸ್ಟೇಷನ್ದು. ಸೊ ಇಲ್ಲಿ ಯಾರ್ಯಾರು ನಿಂತಿದ್ದಾರೆ, ದೇರ್ ಇಸ್ ಎ ಟ್ರೈನ್ ಈಸ್ ಇನ್ ದ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಟ್ರೈನ್ ಬಂದು ನಿಂತಿದೆ. ಅಂಡ್ ಸೋ ಮೆನಿ ಪ್ಯಾಸೆಂಜರ್ಸ್, ಎ ಲೇಡಿ ಪ್ಯಾಸೆಂಜರ್ ಇಸ್ ಮೂವಿಂಗ್ ಇನ್ ದಿಸ್ ಪಿಕ್ಚರ್. ಒಬ್ಬರು ಲೇಡಿ ಪ್ಯಾಸೆಂಜರ್ ಮೂವ್ ಆಗ್ತಾ ಇದ್ದಾರೆ. ಸೋ ಮೆನಿ ಪ್ಯಾಸೆಂಜರ್ಸ್ ಆರ್ ದೇರ್ ಇನ್ ದ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನಲ್ಲಿ ಭಾಳಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ. ಅಂಡ್ ಆಲ್ಸೋ ಸಮ್ ಪ್ಯಾಸೆಂಜರ್ಸ್ ಆರ್ ಕ್ಯಾರಿಯಿಂಗ್ ದರ್ ಲಗೇಜಸ್ ದೆಮ್ಸೆಲ್ಸ್. ಕೆಲವರು ಅವರೇ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲೊಬ್ಬ ಕೂಲಿ ಅವನಿದ್ದಾನೆ. ಸಮ್ ಪ್ಯಾಸೆಂಜರ್ಸ್ ಕ್ಯಾರಿ ದರ್ ಲಗೇಜಸ್ ವಿತ್ ದ ಹೆಲ್ಪ್ ಆಫ್ ದ ಕೂಲಿ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಸಮ್ ಪ್ಯಾಸೆಂಜರ್ಸ್, ಅಷ್ಟು ಬರೆದ್ರೆ ಸಾಕು, ನಿಮಗೆ ಗೊತ್ತಿರೋವಷ್ಟು. ಇಷ್ಟು ಸೆಂಟೆನ್ಸ್ ಬರೀಬೇಕಂತ ಏನಿಲ್ಲ. ಕೆಲವರು ಟ್ರೈನ್ ಹತ್ತುತ್ತಾ ಇದ್ದಾರೆ, ಕೆಲವರು ಟ್ರೈನ್ ಇಳಿತಾ ಇದ್ದಾರೆ, ಅಷ್ಟೇ. ಸೊ ಅದನ್ನ ಇಲ್ಲಿ ಇದರಲ್ಲಿ ಏನೇನಿದಾವೋ ಅವನ್ನ ಬರೆದ್ಬಿಟ್ರೆ ಅದೇ ಒಂದು ಪ್ಯಾರಾಗ್ರಾಫ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬಂದು ಕೋಟ್ ಫ್ರಮ್ ದ ಮೆಮೊರಿ. ಪಯಮ್ಸ್ ಅನ್ನ ಫಿಲ್ ಮಾಡಬೇಕಾಗಿರೋದು. ಸೊ ಪಯಮ್ಸ್ ಅನ್ನ ನೀವೆಲ್ಲ ಕಲ್ತಿರ್ತೀರ. ಸೊ ಹಾಗಾಗಿ ಇದು ಕೋಟ್ ಫ್ರಮ್ ದ ಮೆಮೊರಿ. ಇನ್ನೊಂದ್ಸಲ ಪಯಮ್ ಅನ್ನ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಕ್ವಶನ್ ಬಂದು ಪ್ಯಾಸೇಜನ್ನು ಓದ್ಕೊಂಡು ಕ್ವಶನ್ಗೆ ಆನ್ಸರ್ ಬರೀಬೇಕು. ಸೊ ಇದಿಷ್ಟು ಪ್ಯಾಸೇಜು. ಸೊ ಈ ಪ್ಯಾಸೇಜನ್ನು ಓದ್ಕೊಳ್ರಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ 2 ಕ್ವಶನ್ಸ್ ಇದೆ. ಅದಕ್ಕೆ ಆನ್ಸರ್ ಏನು ಬರುತ್ತೆ ನೋಡಿ, ಇಲ್ಲಿದೆ ಆನ್ಸರು. ಎ ಆ್ಯಂಡ್ ಬಿ ಎರಡಕ್ಕೂ ಸಹ ಆನ್ಸರ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಎ ಏನಿದೆ ಅದಕ್ಕೆ ಆನ್ಸರು ವೇರ್ ಡಿಡ್ ದ ಟೀಚರ್ ಸಿಟ್ ಆ್ಯಂಡ್ ವೈ ಅಂತ ಹೇಳಿದೆ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ದ ಟೀಚರ್ ಸಿಟ್ ಆನ್ ದ ರಾಕ್ ಆ್ಯಂಡ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಜಮುನಾ ಬಿಕಾಸ್ ಯು ವಾಂಟೆಡ್ ಟು ರೀಡ್ ದ ಸ್ಕ್ರಿಪ್ಚರ್ಸ್. ನೆಕ್ಸ್ಟ್ ಬಂದು ವೈ ಡಿಡ್ ರಘುನಾಥ್ ಸ್ಕ್ರೀಮ್ ಅಂತ ಇದೆ. ಸೊ ಯಾಕೆ ಸ್ಕ್ರೀಮ್ ಮಾಡ್ತಾ ಇದ್ರು ಅನ್ನೋದಕ್ಕೆ ರೀಸನ್ ಇದೆ. ಸೊ ಅದನ್ನು ಬರೀಬೇಕು. ಒಂದು 2 to 3 ಸೆಂಟೆನ್ಸ್ ಬರೆದ್ರು ಸಾಕು, ಫುಲ್ ಭಾಳ ಬರೀಬೇಕಂತ ಏನಿಲ್ಲ. ನೆಕ್ಸ್ಟು 4 ಮಾರ್ಕ್ಸ್ ಒಂದು ಕ್ವಶನ್. 6 ಆಪ್ಷನ್ಸ್ ಇರುತ್ತೆ, ಯಾವ್ದಾದ್ರು ಒಂದನ್ನು ಬರೀಬೋದು. ಮೋಸ್ಟ್ ಆಫ್ ಆಲ್ ಗ್ರ್ಯಾಂಡ್ ಮಾ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಗ್ರ್ಯಾಂಡ್ ಮಾದ್ದು ಇದಿದೆ. ಸೊ ಸಮ್ಮರಿ ಇದು ಗ್ರ್ಯಾಂಡ್ ಮಾದ ಸಮ್ಮರಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ಆನ್ಸರ್ ಬರೀಬೋದು ನೀವು. ನೆಕ್ಸ್ಟ್ ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇದೆ. ಇಂಪಾರ್ಟೆನ್ಸ್ ಆಫ್ ಯೋಗ, ನ್ಯಾಷನಲ್ ಫೆಸ್ಟಿವಲ್, ಏರ್ ಪೊಲ್ಯೂಷನ್ ಅಂತ. ನಿಮ್ಗೆ ಯಾವುದ್ರ ಬಗ್ಗೆ ಜಾಸ್ತಿ ಗೊತ್ತಿರುತ್ತೋ ಅದನ್ನು ಬರೀಬೋದು. ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಯೋಗ ತಗೊಂಡ್ರೆ, ಸೊ ಅದರದ್ದು ಎಸ್ಸೆನ ನೋಡೋಣ ಯಾವ ಥರ ಇದೆ ಅಂತ. ಸೊ ದಿಸ್ ಈಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಯೋಗ. ಸೊ ಇಲ್ಲಿ ಎಸ್ಸೆನಲ್ಲಿ ಫಸ್ಟು ಇಂಟ್ರೊಡಕ್ಷನ್ ಬರೀಬೇಕು. ಇಂಟ್ರೊಡಕ್ಷನ್ ಪಾರ್ಟ್ ಆದಮೇಲೆ ನೆಕ್ಸ್ಟು ಡೆವಲಪ್ಮೆಂಟ್ ಪಾರ್ಟ್ ಬರ್ತದೆ. ಸೊ ಆ ಡೆವಲಪ್ಮೆಂಟ್ ಪಾರ್ಟಲ್ಲಿ ಅದರದ್ದು ಮೀನಿಂಗು, ಯೋಗ ಅಂದರೆ ಏನು ಅದರದ್ದು ಮೀನಿಂಗ್ ಬರೀಬೇಕು. ಅದಾದಮೇಲೆ ಇಂಪಾರ್ಟೆನ್ಸ್ ಏನು ಬರ್ತದೆ, ಇಂಪಾರ್ಟೆನ್ಸ್ ಆಫ್ ಯೋಗ ಬರೀರಿ. ಸೊ ಇದನ್ನು ಒಂದು ಕಡೆ ನೀವು ನೋಟ್ ಡೌನ್ ಮಾಡಿ ಇಟ್ಕೋಬೋದು, ನಿಮ್ಗೆ ಯಾವಾಗ ಬೇಕಾದ್ರೂ ಓದ್ಕೊಳ್ಳಿಕ್ಕೆ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಯೋಗ. ಆ್ಯಂಡ್ ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಬೆನಿಫಿಟ್ಸ್ ಆಫ್ ಯೋಗ. ಏನೇನೆಲ್ಲ ಡಿಸೀಸಸ್ ಎಲ್ಲ ಕ್ಯೂರ್ ಆಗುತ್ತೆ, ಯಾವ್ಯಾವ ಆಸನ ಮಾಡೋದ್ರಿಂದ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಬರೀಬೋದು.
ಇಲ್ಲಿರೋವನ್ನ ಯಾವ ಸೆಂಟೆನ್ಸ್ ಈಸಿ ಇರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ರಿ. ಸೊ ನಿಮಗೆ ಇಷ್ಟು ಬರಿಬೇಕಂತಿಲ್ಲ, ಆದ್ರೆ ನಿಮಗೆ ಎಷ್ಟು ಸೂಟಬಲ್ ಇರ್ತದೆ ಆ ಸೆಂಟೆನ್ಸನ್ನು ಬರೀಬೋದು. ಲಾಸ್ಟಿಗೆ ಬಂದು ಕನ್ಕ್ಲೂಷನ್ ಬರೀಬೇಕು. ಸೊ ಕನ್ಕ್ಲೂಷನ್ ಒಂದು 2 to 3 ಸೆಂಟೆನ್ಸಲ್ಲಿ ಬರೀಬೋದು ಕನ್ಕ್ಲೂಷನ್. ಸೊ ದಿಸ್ ಈಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಯೋಗ. ಸೊ ನ್ಯಾಷನಲ್ ಫೆಸ್ಟಿವಲ್ದಾದರೆ ಇಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ನ್ಯಾಷನಲ್ ಫೆಸ್ಟಿವಲ್ ಬಗ್ಗೆ ಕೊಟ್ಟಿದ್ದೀನಿ. ಇನ್ನು ಉಳಿದಿರೋದು ನಿಮ್ಮ ಸ್ಕೂಲಲ್ಲಿ ಯಾವ ನ್ಯಾಷನಲ್ ಫೆಸ್ಟಿವಲ್ ಯಾವ ಥರ ಸೆಲೆಬ್ರೇಟ್ ಆಗುತ್ತೆ ಅದರ ಬಗ್ಗೆ ಬರೀಬೋದು. ನೀವು ಯಾವುದಾದ್ರೂ ಒಂದು ನ್ಯಾಷನಲ್ ಫೆಸ್ಟಿವಲ್ ತೊಗೊಂಡು ನಿಮ್ಮ ಸ್ಕೂಲಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನೇನೆಲ್ಲ ನಡೀತು ಅನ್ನೋದನ್ನು ಡೀಟೇಲ್ಸ್ ಬರೀಬೋದು. ಡೀಟೇಲ್ಸ್ ಬರೆದ್ರೆ ದಟ್ ಬಿಕಮ್ಸ್ ಎನ್ ಎಸ್ಸೆ. ಇಲ್ಲೊಂದಷ್ಟು ಕ್ಲೂ ಇದೆ, ಇದು ನ್ಯಾಷನಲ್ ಫೆಸ್ಟಿವಲ್ ಬಗ್ಗೆ ಕ್ಲೂ. ನೆಕ್ಸ್ಟ್ ಬಂದು ಏರ್ ಪೊಲ್ಯೂಷನ್ ಇದೆ. ಸೊ ಏರ್ ಪೊಲ್ಯೂಷನ್ ಬಗ್ಗೆ ಕೂಡ ಎಸ್ಸೆ ನೀವು ಬರೀಬೋದು. ಫಸ್ಟು ಇಂಟ್ರೊಡಕ್ಷನ್ ಬರೀರಿ ಒಂದು ಪ್ಯಾರಾ, ಅದಾದಮೇಲೆ ಮೀನಿಂಗು, ಅದಾದಮೇಲೆ ಕಾಸ್ ಆಫ್ ಏರ್ ಪೊಲ್ಯೂಷನ್ನು, ಏನೇನು ಕಾಸಸ್ ಇದೆ, ಸೊ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ನು, ಆಮೇಲೆ ಹೌ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್, ಏನೇನು ರೆಮಿಡೀಸ್ ಇದೆ ಅದಕ್ಕೆ ಏರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಒಂದಷ್ಟು ಇಂಪಾರ್ಟೆಂಟ್ ವರ್ಡ್ಸ್ ಇದ್ದವಕ್ಕೆ ಅಂಡರ್ಲೈನ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಇವಾಗ ಒಂದು ಸ್ವಲ್ಪ ಇದಾದ್ಮೇಲೆ ಕನ್ಕ್ಲೂಷನ್ ಬರೆದ್ಬಿಟ್ರೆ ಆಯ್ತು ಅಷ್ಟೇ. ಸೊ ಇದಿಷ್ಟು ಎಸ್ಸೆ ಯೋಗದ ಮೂರದು ಎಸ್ಸೆ ತೋರಿಸಿದ್ದೇನೆ. ಸೊ ದೆನ್ ರೈಟ್ ಎ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಇದೆ. ಸೊ ಲೆಟರ್ದು ಇಲ್ಲಿರೋ ನೇಮನ್ನೇ ಯೂಸ್ ಮಾಡ್ಕೊಂಡು ಲೆಟರ್ ಬರೀಬೇಕು, ಅಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು. ಬಟ್ ಇಲ್ಲಿ ನಾನೊಂದು ಬೇರೆ ಅಡ್ರೆಸ್ ಇರ್ತಕ್ಕಂಥದ್ದನ್ನು ಕೊಟ್ಟಿದ್ದೀನಿ. ಒಂದು ಫಾರ್ಮಲ್ ಇನ್ಫಾರ್ಮಲ್ ಎರಡು ಲೆಟ್ರ್ ಇದೆ. ಲೆಟರ್ ಟು ಫ್ರೆಂಡು, ಇಲ್ಲಿ ಲೆಟರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇದೆ. ಸೊ ಆ ಲೆಟರ್ ಒಂದೊಂದು ಫಾರ್ಮ್ಯಾಟನ್ನು ಇಲ್ಲಿ ಕೊಟ್ಟಿದ್ದೇನೆ, ನ್ಯೂಸ್ ಪೇಪರಿಗೆ ಬರೆದಿರೋದು. ಅದನ್ನೇ ನೀವು ಅಡ್ರೆಸ್ ಚೇಂಜ್ ಮಾಡಿ ಬರೀಬೋದು. ಸೊ ಇಲ್ಲಿ ತೋರಿಸ್ತಾನೆ ಲೆಟರ್ ರೈಟಿಂಗ್ದು. ಫಾರ್ಮಲ್ ಲೆಟ್ರನ್ನ ಬರೀಬೇಕಾದ್ರೆ ಟು ಅಡ್ರೆಸ್ಸನ್ನು ಬರೀಬೇಕಿಲ್ಲಿ. ಇಲ್ಲಿ ಟು ಫ್ರಮ್ ಎರಡು ಬಿಟ್ಟೋಗಿದೆ, ಟು ಆ್ಯಂಡ್ ಫ್ರಮ್ ಅನ್ನು ಇಲ್ಲಿ ಸೇರಿಸ್ಕೋಬೇಕು. ಟು ಅಡ್ರೆಸ್ಸು ಆ್ಯಂಡ್ ದೆನ್ ಇಲ್ಲಿ ಇಲ್ಲಿ ಫ್ರಮ್ ಬರೀಬೇಕಾಗಿತ್ತು, ಟು ಹಾಕ್ಬಿಟ್ಟೆ. ಇಲ್ಲಿ ಫ್ರಮ್ ಅಡ್ರೆಸ್ ಬರೀರಿ. ನೆಕ್ಸ್ಟ್ ಬಂದು ಇಲ್ಲಿ ಡೇಟನ್ನು ಹಾಕ್ರಿ. ಸೊ ಅದಾದಮೇಲೆ ಇಲ್ಲಿ ಟು ಅಡ್ರೆಸ್ ಬರೀಬೇಕು. ಟು ಅಡ್ರೆಸ್ ಬರೆದಾದ್ಮೇಲೆ ಇಲ್ಲಿ ಸಬ್ಜೆಕ್ಟ್ ಬರ್ತದೆ. ಸೊ ಆಮೇಲೆ ರೆಸ್ಪೆಕ್ಟೆಡ್ ಸರ್, ಈ ರೆಸ್ಪೆಕ್ಟೆಡ್ ಸರ್ನ ಇಲ್ಲಿ ಮೇಲೆ ಕೂಡ ಹಾಕ್ಬೋದು ಸಬ್ಜೆಕ್ಟ್ಗಿಂತ ಮುಂಚೆ. ಸೊ ಆಫ್ಟರ್ ದಟ್ ಇದು ಬಾಡಿ ಆಫ್ ದ ಲೆಟರು. ಬಾಡಿ ಆಫ್ ದ ಲೆಟರ್ನ ಬರೀರಿ. ಸೊ ಬಾಡಿ ಆಫ್ ದ ಲೆಟರ್ ಬರೆದಾದ್ಮೇಲೆ ಒಂದಷ್ಟು ಬಾಡಿ ಆಫ್ ದ ಲೆಟರ್ಸ್ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬರೀರಿ ಸೆಂಟೆನ್ಸ್. ಆಮೇಲೆ ಥ್ಯಾಂಕಿಂಗ್ ಯು, ಯುವರ್ ಸಿನ್ಸಿಯರ್ಲಿ, ಇಲ್ಲಿ ಒಂದು ಸಿಗ್ನೇಚರು, ನಿಮ್ಮ ಸಿಗ್ನೇಚರ್ನ ಅಲ್ಲಿ ಯಾರ ಹೆಸರು ಕೊಟ್ಟಿರ್ತಾರೋ ಅವ್ರ ಹೆಸರದೇ ಸಿಗ್ನೇಚರನ್ನ ಹಾಕ್ರಿ. ಇದು ಫಾರ್ಮಲ್ ಲೆಟರ್ ಆಯಿತು. ಸೊ ಇದು ಇನ್ಫಾರ್ಮಲ್ ಲೆಟರು, ಯಾರು ಬರೀತಾ ಇರೋದು ಅವ್ರದ್ದು ಫ್ರಮ್ ಅಡ್ರೆಸ್ ಇಲ್ಲಿ ಇರ್ತದೆ. ಸೊ ಇಲ್ಲಿ ಡೇಟ್ ಇರ್ತದೆ. ಸೊ ಡಿಯರ್ ತ್ರಿಷಾ, ಡಿಯರೆಸ್ಟ್ ತ್ರಿಷಾ, ಫ್ರೆಂಡಿಗೆ ಬರೀತಾ ಇರೋದ್ರಿಂದ ಡಿಯರೆಸ್ಟ್ ಅಂತೇಳಿ ಬರೀಬೋದು. ಸೊ ಲೆಟ್ರ್ ಬಾಡಿ ಆಫ್ ದ ಲೆಟ್ರ್ ಬರೀಬೇಕು. ಇಲ್ಲಿ ಸ್ಕೂಲ್ ಬಗ್ಗೆ, ಸ್ಕೂಲ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೇನು ಮ್ಯಾಟ್ರ್ ಕೊಟ್ಟಿರ್ತಾರೋ ಅದನ್ನು ಬರೀಬೋದು. ಇದು ಬಾಡಿ ಆಫ್ ದ ಲೆಟರು. ಆಮೇಲೆ ಯುವರ್ ಲವಿಂಗ್ ಫ್ರೆಂಡ್ ಅಂತ ಬರೆದ್ಬಿಟ್ಟು ಸಂಯುಕ್ತ, ಆ ಲಾಸ್ಟಿಗೆ ಟು ಅಡ್ರೆಸ್ ಬರೀಬೇಕು. ವಿತ್ ಕರೆಕ್ಟ್ ಅಡ್ರೆಸ್ ಬರೆದ್ಬಿಟ್ಟು ಲಾಸ್ಟಿಗೆ ಟು ಅಡ್ರೆಸ್ ಬರೆದ್ರೆ ಸೊ ದಿಸ್ ಈಸ್ ದ ಇನ್ಫಾರ್ಮಲ್ ಲೆಟರ್. ಸೊ ಎರಡು ಲೆಟರ್ದು ಫಾರ್ಮ್ಯಾಟನ್ನು ತೋರಿಸಿದ್ದೀನಿ. ಈ ಫಾರ್ಮ್ಯಾಟನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು,
ಲೆಟರ್ ರೈಟಿಂಗನ್ನು ಬರೀಬೋದು. ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಇರ್ತದೆ. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಕೀ ಆನ್ಸರ್ಸ್ ಫಾರ್ ದ ಇಂಗ್ಲೀಷ್ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕ್ವಶನ್ ಪೇಪರ್. ಸೊ ಈ ಕೀ ಆನ್ಸರ್ಸನ್ನು ಯೂಸ್ ಮಾಡಿಕೊಂಡು ನೀವು ಪ್ರಿಪ್ರೇಟರಿ ಎಕ್ಸಾಮ್ಗೆ ನಿಮ್ಮ ಒಂದು ಪ್ರಿಪ್ರೇಷನನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಸ್ಟೂಡೆಂಟ್ಸ್ ಅದಕ್ಕೂ ಇನ್ನೊಂದು ಮತ್ತೊಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ನಮ್ಮ ಒಂದು ಕಲರವ ಟ್ಯುಟೋರಿಯಲ್ಸ್ ಕಡೆಯಿಂದ SSLC ಕ್ರ್ಯಾಶ್ ಕೋರ್ಸ್ ಅಂದರೆ ಪುನರಾವರ್ತನ ತರಗತಿಗಳು ಅಂತೇಳಿ ಒಂದಷ್ಟು ಸ್ಕೋರ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ಹುಡುಕ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಸಹ ಅನುಕೂಲ ಆಗಲಿ ಅಂತೇಳಿ ಒಂದು ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಇದು 3 ತಿಂಗಳ ಅವಧಿಯ ಒಂದು ಕೋರ್ಸ್ ಆಗಿದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮಲ್ಲಿ ಮಾಡ್ತಾ ಇದ್ದೀವಿ. ಗಣಿತ ಮತ್ತು ವಿಜ್ಞಾನ 2 ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ 2 ಸಬ್ಜೆಕ್ಟ್ಗಳನ್ನು ಕಂಪ್ಲೀಟ್ ರಿಪಿಟೇಷನ್ ಮಾಡಿ ಜೊತೆಗೆ ಎಕ್ಸಾಮಲ್ಲಿ ಯಾವ ರೀತಿ ಆನ್ಸರ್ ಬರೀಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ಲಾಗ್ತದೆ. ಸೊ ಯಾವ ಥರ ಬರೆದ್ರೆ ಹೈ ಸ್ಕೋರ್ ಬರ್ತದೆ, ಏನೇನೆಲ್ಲ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು, ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಯಾವ ಮೆಥಡ್ಸನ್ನು ಯೂಸ್ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಟೆಕ್ನಿಕ್ಸನ್ನು ಕೊಡಲಾಗ್ತದೆ. ಮತ್ತು ಓಲ್ಡ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕ್ವಶನ್ ಬಂದಿದೆ ಅವನ್ನೆಲ್ಲ ಸಾಲ್ವ್ ಮಾಡಿ ಯಾವ ಥರ ಮಾಡಬೇಕು, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ, ಅವು ಓಲ್ಡ್ ಕ್ವಶನ್ ಪೇಪರಲ್ಲಿ ಇರೋದು, ಅಂಥವನ್ನ ಸಾಲ್ವ್ ಮಾಡ್ತಕ್ಕಂತಹ ಒಂದು ಮೆಥಡನ್ನು ಇಲ್ಲಿ ತೋರಿಸ್ಲಾಗ್ತಾ ಇದೆ. ಸೊ ಹಾಗಾಗಿ ನೀವು ಜಾಯಿನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಈಗ ಆಲ್ರೆಡಿ 10 ಡೇಸ್ ಆಗಿದೆ ಇದು ಸ್ಟಾರ್ಟ್ ಆಗಿ. ನಿಮಗೆ ಎಕ್ಸಾಮ್ ನಾಳೆ ಅನ್ನೋವರೆಗೂ ಸಹ ನಿಮ್ಮನ್ನು ಫಾಲೋ ಅಪ್ ಮಾಡಲಾಗ್ತದೆ. ಇದರ ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರ್ ಕೂಡ ತಿಳಿಸ್ಕೊಡ್ಲಾಗ್ತದೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ನಂಬರ್ಗಳಿಗೆ ನೀವು ಕರೆ ಮಾಡ್ಬೋದು. ಕರೆ ಮಾಡಿ ಇದರ ಬಗ್ಗೆ ಕ್ಲಾರಿಫಿಕೇಷನನ್ನು ಪಡ್ಕೊಳ್ರಿ, ಹೇಗೆ ಜಾಯಿನ್ ಆಗಬೇಕು ಏನು ಅಂತೇಳಿ. ಸೊ ಇದನ್ನು ಯೂಸ್ ಮಾಡ್ಕೋತೀರಾ, ಒಳ್ಳೆ ಸ್ಕೋರನ್ನು ಮಾಡ್ತೀರಾ ಅಂತೇಳಿ ಎಲ್ಲರಿಗೂ ಸಹ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಆಸೆ ಇರುತ್ತೆ. ಈ ಒಂದು ಕ್ರ್ಯಾಶ್ ಕೋರ್ಸನ್ನು ಯೂಸ್ ಮಾಡಿಕೊಂಡು ಲಾಸ್ಟ್ ಇಯರ್ ನಮ್ಮ ಟ್ಯುಟೋರಿಯಲ್ಸಲ್ಲಿ ಕ್ಲಾಸನ್ನು ತಗೊಂಡು 625ಗೆ 623 ಮಾರ್ಕ್ಸನ್ನು ತೆಗೆದಿದ್ದಾರೆ. ಸೊ ಹಾಗಂತ ಹೇಳ್ತಾ ನೀವು ಸಹ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಈ ಒಂದು ಕ್ರ್ಯಾಶ್ ಕೋರ್ಸನ್ನು ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.